ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ BTM ಲೇಔಟ್ ಅಕ್ಷಯ ನಗರ VIP ಲೇಔಟ್ ಬಂದಿದ್ದೀವಿ. ಇಲ್ಲಿ ಬಂದು ನಾವು 30-40 ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ಸೌತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ. ನಿಯರ್ ಬೈ ಬನ್ನರ್ಘಟ್ಟ ರೋಡು, ಮೀನಾಕ್ಷಿ ಮಾಲ್ ಇಲ್ಲಿಂದ ನಿಮಗೊಂದು 2.5 ಕಿಲೋಮೀಟರ್ಸ್ ಇರ್ಬೋದು. ಓಕೆ, ಮನೆ ಅಕ್ಕಪಕ್ಕ ನೋಡ್ತಾ ಇದ್ದೀನಿ, ನೋಡ್ಬೋದು. ನಿಮಗೆ 40 ಫೀಟ್ ರಸ್ತೆ ಸಿಗುತ್ತೆ ಈ ಕಾರ್ನರ್ಗೆ. ಹಾಗೆ ಈ ಕಡೆ ಬಂದರೆ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಇದು ಬಂದು ಲೇಔಟ್ ಆಗಿರುತ್ತೆ, VIP ಲೇಔಟು, ಅಕ್ಷಯ ನಗರ BTM ಲೇಔಟ್. ಓಕೆ, ಇನ್ನೊಂದ್ಸತಿ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ 1.5 ಇಯರ್ ಓಲ್ಡ್ ಮನೆ ಆಗಿರುತ್ತೆ. ನಿಮಗೆ ಮನೆ ಓನರು ಜರ್ಮನಿಗೆಲ್ಲೋ ಔಟ್ಸೈಡ್ ಕಂಟ್ರಿಗೆ ಹೋಗ್ತಾರೆ, ಅದರಿಂದ ಇದನ್ನು ಸೇಲ್ ಮಾಡಿದ್ದಾರೆ. ಪ್ರೈಸನ್ನು ಲಾಸ್ಟಲ್ಲಿ ಹೇಳ್ತೀನಿ, ಮನೆ ನೋಡಿಸ್ತೀನಿ. ಇದು ಬಂದು ವಿತೌಟ್ ಲಿಫ್ಟು, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು, ವಿತ್ ಲಿಫ್ಟ್ ಇಲ್ಲ. ಓಕೆ, ಇಲ್ಲಿ ನೋಡ್ಬೋದು. ನಿಮಗೆ ಇಲ್ಲಿ ಬಂದ್ಬಿಟ್ಟು ವುಡನ್ ವರ್ಕ್ ಸ್ಟೈಲಲ್ಲಿ ನಿಮಗೆ ಡಿಸೈನ್ ಮಾಡಿದ್ದಾರೆ. ಬೇಕಂದ್ರೆ ಫೋಟೋ ಅಂದರೆ ನೇಮ್ ಬೋರ್ಡ್ ಹಾಕೋಬೋದು. ಗೇಟು ಅಷ್ಟೇ ಪಂಡ್ರ ಮ್ಯಾಕ್ಸ್ ಆಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಮ್ಗೆ ಇಲ್ಲಿ ಒಂದು 2 ಕಾರ್ ಪಾರ್ಕಿಂಗ್ ಬರುತ್ತೆ ನಮಗೆ. ಈ ಕಡೆ ಆಲ್ರೆಡಿ ನೋಡ್ಬೋದು, ಕಾರ್ ನಿಂತಿದೆ. ನಿಮಗೆ ಬೋರ್ ಇದೆ, ಬೋರಲ್ಲಿ ನೀರು ಬರ್ತಾ ಇಲ್ಲ, ಕಾವೇರಿ ನೀರು ಬರ್ತಾ ಇದೆ, ಕಲೆಕ್ಷನ್ ಆಗಿದೆ. ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ಬೈಕ್ ಕೂಡ ನಿಲ್ಲಿಸ್ಕೋಬೋದು. ಇದು ಬಂದು ಕೆಳಗಡೆ ಪಾರ್ಕಿಂಗ್ ಆಗಿರುತ್ತೆ ನಿಮಗೆ. ಹಾಗೆ ಶೂರಾಗಿ ಕೂಡ ಇಲ್ಲೇ ಬಿಟ್ಕೋಬೋದು, ಶೂರಾಗಿ ಕೂಡ ಇಲ್ಲೇ ಇದೆ ನೋಡಿ. ಓಕೆ, ಮನೆ ಒಳಗಡೆ ಹೋಗೋಣ. ಇದು ಬಂದು ಈಸ್ಟ್ ಫೇಸ್ ಆಗಿರುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗ್ತಾರಂಗೆ ನಮಗೆ ಇಲ್ಲಿ ಮೈನ್ ಡೋರ್ ಸಿಗುತ್ತೆ. ನಿಮಗೆ ನೋಡ್ಬೋದು, ನಿಮಗೆ ಮನೆ ಡೋರು ಟೀಕುಡಲ್ಲೇ ಆಗಿದೆ ನಿಮಗೆ. ಹಾಗೆ ಲಾಕ್ ಕೂಡ ಅಬ್ಸರ್ವ್ ಮಾಡಿ, ನಿಮಗೆ ಡಿಜಿಟಲ್ ಲಾಕ್ ಹಾಕಿದ್ದಾರೆ ಅವರು, ನಿಮಗೆ ಸ್ವಂತಕ್ಕಂತ ಯೂಸ್ ಮಾಡಿದ್ದು. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗ್ತಾರಂಗೆ ನಮಗೆ ಒಂದು ಸಣ್ಣದಾಗಿ ಒಂದು ರೂಮ್ ಬರುತ್ತೆ ನಮಗೆ. ಇಲ್ಲಿ ಕೆಳಗಡೆಯಿಂದನೇ ನಿಮಗೆ ಒಂದು ರೂಮ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ, ಸೋಫಾ ಮಡಿಕೊಂಡಿದ್ದಾರೆ ಇವರು. ಧಾರಾಳವಾಗಿ ಸೋಫಾ ಹಾಕೊಂಡು ಇಲ್ಲಿ ಒಬ್ರು ಕೂತ್ಕೋಬೋದು. 2 ಸೋಫಾ ಹಾಕಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ದೇವ್ರ ಮನೆ ಬರುತ್ತೆ. ನಮಗೆ ತುಂಬ ದೊಡ್ಡದಾಗಿದೆ ದೇವ್ರ ಮನೆ. ಹಾಗೆ ಇಲ್ಲೇ ಒಂದು ರೂಮ್ ಕೊಟ್ಟಿದ್ದಾರೆ, ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಜಾಗ ಇದು. ನಿಮಗೆ ದೊಡ್ಡದಾಗಿದೆ, ತುಂಬ ರೂಮು, ದೊಡ್ಡದು ರೂಮು ನೋಡ್ಬೋದು. ನಿಮಗೆ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಸೋಫಾ ಕೂಡ ಮಡಗಿದ್ದಾರೆ, ತುಂಬ ದೊಡ್ಡದಾಗಿದೆ ರೂಮ್ ಇದು. ಹಾಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಕೆಳಗಡೆನೇ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಜಾಗ ಆಗಿರುತ್ತೆ ಇದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೂ ಒಂದು ರೂಮ್ ಬರುತ್ತೆ. ಅಂದರೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಕೊಟ್ಟು ನಿಮಗೆ 2 ರೂಮ್ ಕೊಟ್ಟಿದ್ದಾರೆ, ಒಂದು ಪೂಜಾ ರೂಮ್ ಕೊಟ್ಟಿದ್ದಾರೆ ಕೆಳಗಡೆನೆ ನಿಮಗೆ, ಗ್ರೌಂಡ್ ಫ್ಲೋರಲ್ಲಿ ನಿಮಗೆ. ಇದು ಅಷ್ಟೇ ನಿಮಗೆ ಮಾಸ್ಟರ್ ಬೆಡ್ರೂಮ್ ಥರನೇ ಚಿಕ್ಕದಾಗ ಒಂದು ಕಾಟ್ ಹಾಕೊಂಡವ್ರೆ. ಓಕೆ, ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡ್ಬೋದು. ನಮಗೆ ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ ನಾವು. ಯೂಶಲಾಗಿ ಎಲ್ಲ ಕಡೆ ಏನು ಮಾಡ್ತಾರೆ, ನಿಮಗೆ ಫಸ್ಟ್ ಫ್ಲೋರಲ್ಲಿ ಒಂದು ರೂಮು 2 ರೂಮ್ ಕೊಟ್ಟಿರ್ತಾರೆ. ಇವರು ಫುಲ್ ಓಪನ್ ಪ್ಲೇಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಫ್ಲೋರಿಂಗ್ ಕೂಡ ಅಷ್ಟೇ ನಿಮಗೆ ವುಡನ್ ವರ್ಕ್ ಸ್ಟೈಲಲ್ಲಿ ಮಾಡಿದ್ದಾರೆ. ನಿಮಗೆ ಈ ಕಾರಣಿಂದ ನೋಡಿಸ್ತಾ ಇದ್ದೀನಿ, ಫುಲ್ ಓಪನ್ ಪ್ಲೇಸ್ ನಿಮಗೆ. ಅಂದರೆ ನಿಮಗೆ ಇಲ್ಲಿ ಬರೀ ಕಿಚನ್ ಮಾತ್ರ ಬರುತ್ತೆ ನಿಮಗೆ, ಕಿಚನು ವಿತ್ ಡೈನಿಂಗ್ ಹಾಲು ನೋಡ್ಬೋದು. ಈ ಕಾರ್ ನೋಡಿಸ್ತಾ ಇದ್ದೀನಿ, ಕಿಚನ್ ಬರುತ್ತೆ ನಿಮಗೆ. ಇವರು ಹೆಂಗೆ ಬೇಕೋ ಹಂಗೆ ಚೆನ್ನಾಗಿ ಕಟ್ಸಿದ್ದಾರೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ ನಿಮಗೆ.
ಕಿಚನ್ ನೋಡಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಬಂದು ಫಸ್ಟ್ ಫ್ಲೋರ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲೂ ಅಷ್ಟೇ ನಿಮಗೆ ಇಲ್ಲೊಂದು ದೊಡ್ಡದಾಗಿ ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್. ಹಾಗೆ ಇಲ್ಲಿ ಟಿ ವಿ ಯೂನಿಟು, ಅಲ್ಲಿ ರೆಸ್ಟ್ ರೂಮ್ ಬರುತ್ತೆ ನಮಗೆ. ಇಲ್ಲಿ ಬಂದು ವಾರ್ಡ್ರೋಬು. ಈ ಕಡೆ ಬಂದರೆ ನಿಮಗೆ MS ಗ್ರಿಲ್ ಮಾಡಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ, ಧಾರಾಳವಾಗಿ ಜಾಲರಿ ಎಲ್ಲ ಕಾಣಿಸುತ್ತೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಕಿಚನ್ ಓಪನ್ ಕಿಚನ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲೊಂದು ಟಿ ವಿ ಮಡಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇದು ಬಂದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಜಾಗ ಆಗಿರುತ್ತೆ ನಿಮಗೆ. ಡೀಟೇಲ್ಸು ಬೇಕಾದ್ರೆ ನಿಮಗೆ ಲಿಫ್ಟ್ ಪ್ರವೇಶನ್ ಜಾಗ ಕೊಟ್ಟಿದ್ದಾರೆ. ಈ ಕಾರ್ನರು ಬರುತ್ತೆ ಲಿಫ್ಟ್ ನಿಮಗೆ. ಬೇಕಾದ್ರೆ ಪ್ಲಾನಲ್ಲಿದೆ ನಿಮಗೆ, ಲಿಫ್ಟಿಗೆ ಜಾಗ ಮಾಡ್ಕೋಬೋದು ನೀವು. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಜಾಗ ಆಗಿರುತ್ತೆ. ಓಕೆ, ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಇದು ಬಂದು ಸೆಕೆಂಡ್ ಫ್ಲೋರ್ ಆಗಿರುತ್ತೆ ನಿಮಗೆ. ನೋಡಿ, ಇಲ್ಲಿ ಬಂದು ನಮಗೆ ಸಣ್ಣದಾಗಿ ಆಫೀಸ್ ರೂಮ್ ಬೇಕಾದ್ರೆ ಮಾಡ್ಕೋಬೋದು. ಇವರು ಆರಾಮಾಗಿ ಇವಾಗ ಪ್ಲಸ್ ಆಫೀಸ್ ರೂಮ್ ಥರ ಮಾಡ್ಕೊಂಡಾರೆ. ಸ್ಟಡಿ ಟೇಬಲ್ ಬೇಕಾದ್ರೆ ಮಾಡಿಕೋಬೋದು ನಿಮಗೆ. ನೋಡ್ಬೋದು ಕಲರಿಂಗ್ ಆಗಲಿ ಲೈಟಿಂಗ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿ. ಅಂದರೆ ಪರ್ಸ್ನಲ್ಲಾಗಿ ಆಫೀಸ್ ರೂಮ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಟಡಿ ಟೇಬಲ್ ಬೇಕಾದ್ರೆ ಮಾಡ್ಬೋದು. ವಾಲ್ ಪೇಂಟಿಂಗ್ ಕೂಡ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲೊಂದು ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ 2 ರೂಮು, ಫಸ್ಟ್ ಫ್ಲೋರಲ್ಲಿ 1 ರೂಮು, ಇಲ್ಲಿ 2 ರೂಮು, ಟೋಟಲ್ಲು 5 ರೂಮ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಮಗೆ ಡ್ರೆಸ್ಸಿಂಗ್ ವಾರ್ಡ್ರೋಬ್ಗಳಿದೆ ನಿಮಗೆ. ಹಾಗೆ ಇಲ್ಲಿ ಬಂದು ನಮಗೆ ರೆಸ್ಟ್ ರೂಮ್ ನೋಡ್ಬೋದು, ಟಬ್ ಎಲ್ಲ ಮಾಡಿದ್ದಾರೆ ರೆಸ್ಟ್ ರೂಮಲ್ಲಿ. ನಾವೆಲ್ಲ ಹೇಳಿದ್ನಲ್ಲ, ಪರ್ಸ್ನಲ್ಗೋಸ್ಕರ ಕಟ್ಕೊಂಡ್ರು. ಏನೋ ವರ್ಕ್ ಮೇಲೆ ಅವರು ಔಟ್ಸೈಡ್ ಹೋಗೋದ್ರಿಂದ ಮನೇನ ಸೇಲ್ ಮಾಡ್ತವ್ರೆ. ಅದು ತುಂಬ ಒಳ್ಳೆ ಕಮ್ಮಿ ರೇಟ್ಗೆ ಮಾಡ್ತವ್ರೆ. ರೇಟ್ನ ಲಾಸ್ಟಲ್ಲಿ ಹೇಳ್ತೀನಿ. ಈ ಕಡೆ ಬಂದರೆ ನಮಗೊಂದು ಸಣ್ಣದಾಗಿ ಬಾಲ್ಕನಿ ಬರುತ್ತೆ ನಮಗೆ, ಕಿಟಕಿ. ಹಾಗೆ ಈ ಕಡೆ ಬಂದರೆ ನಮಗೊಂದು ದೊಡ್ಡದಾಗಿ ರೂಮ್ ಬರುತ್ತೆ ನಮಗೆ. ವುಡನ್ ಫ್ಲೋರೇ ಮಾಡಿದ್ದಾರೆ, ನೋಡ್ಬೋದು. ಇಲ್ಲೂ ಅಷ್ಟೇ ಕಿಂಗ್ ಸೈಜ್ ಬೆಡ್ ಹಾಕಿದ್ದಾರೆ. ಮಾಡಿ ಡ್ರೆಸ್ಸಿಂಗ್ ಟೇಬಲ್ ದೊಡ್ಡದಾಗಿದೆ ನಮಗೆ, ನೋಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ರೆಸ್ಟ್ ರೂಮ್ ಇದು ತುಂಬ ದೊಡ್ಡದಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಟಬ್ ಎಲ್ಲ ಇದೆ ನಿಮಗೆ. ಟೋಟಲ್ ಇವಾಗ ಇದು ಕೆಳಗಡೆ ಒಂದು ಟೋಟಲ್ 5 ರೂಮ್ ಆಯಿತು ನಿಮಗೆ. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಇದೆ ನಿಮಗೆ. ಇದಕ್ಕೂ ನಿಮ್ಗೊಂದು ಬಾಲ್ಕನಿ ಬಂದಿದೆ, ಸಣ್ಣದು ಬಾಲ್ಕನಿ. ಮಾಡಿ ಮೇಲೆ ಹೋಗೋಣ, 3rd ಫ್ಲೋರ್ ಹೋಗೋಣ. ಇಲ್ಲಿ ಬಂದು ನಮಗೆ ಫುಲ್ ಓಪನ್ ಪ್ಲೇಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರ ಪ್ಲ್ಯಾನ್ ಇದ್ದಿದ್ದು ಇಲ್ಲಿ ಜಿಮ್ ಮಾಡಬೇಕಂತ ಪ್ಲ್ಯಾನ್ ಇತ್ತಂತೆ, ಅದಕ್ಕೋಸ್ಕರ ಫುಲ್ ಓಪನ್ ಪ್ಲೇಸ್ ಮಾಡಿದ್ದಾರೆ. ನೋಡ್ಬೋದು ನಮಗೆ.
ಯಾವುದೋ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, ಅದಕ್ಕೋಸ್ಕರ ಜಿಮ್ ಮಾಡೋದಕ್ಕೋಸ್ಕರ ನಿಮಗೆ ಫುಲ್ ಓಪನ್ ಜಾಗ ಕೊಟ್ಟಿದ್ರು. ಹಾಗೆ ಇಲ್ಲಿ ಹೋಮ್ ಥಿಯೇಟ್ರ್ ರೆಡಿ ಮಾಡಿದ್ದಾರೆ. ಅವ್ರು ಸುಮ್ಮನೆ ಸ್ಟೋರೇಜ್ ಥರ ಮಾಡಿದ್ದಾರೆ. ಹೋಮ್ ಥಿಯೇಟ್ರ್ ಮಾಡ್ಕೋಬೋದು ನಾವು ಬೇಕಂದರೆ. ಇದು ಟೋಟಲ್ ನಿಮಗೆ ಒಂದು 5 ರೂಮು, ಒಂದು ಹೋಮ್ ಥಿಯೇಟ್ರು ವಿತ್ ಓಪನ್ ಪ್ಲೇಸ್ ನಿಮಗೆ ಇದು. ತುಂಬ ಜಾಗ ಇದೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಓಕೆ, ಮೇಲ್ಗಡೆ ಓಪನ್ ಟೆರೆಸ್ಗೆ ಹೋಗೋಣ. ಮೇಲ್ಗಡೆ ಬಂದರೆ ನಮಗೆ ಈ ಥರ ನೋಡ್ಬೋದು, ಸೋಲಾರ್ ಕೂಡ ಹಾಕಿದ್ದಾರೆ. ಹಾಗೆ 1000 ಲೀಟರ್ಸ್ ಇಂಟ್ಯಾಕ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೀನಾಕ್ಷಿ ಮಾಲ್, ಬನ್ನಾರಘಟ್ಟ ರೋಡ್ ಇಲ್ಲಿಂದ ನಮಗೆ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲಿಂದ ನಿಯರ್ ಬೈ ನಿಮಗೆ ಬನ್ನಾರಘಟ್ಟ ರೋಡ್. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಎಲ್ಲ ಲೇಔಟಲ್ಲಿ ಮನೆಗಳು ಆಗೋಗಿದೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಮಗಿದು. ಇದು ಬರೋದು BTM ಲೇಔಟು, ಅಕ್ಷಯ ನಗರ, VIP ಲೇಔಟ್ ಅಂತ. ಇದು ಬಂದು ಸೌತ್ಗೆ ವೆಸ್ಟ್ ಕಾರ್ನರ್ ಆಗಿರುತ್ತೆ, ಈಸ್ಟ್ ಫೇಸು. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2 CR 90 lakhs ಕೇಳ್ತವ್ರೆ. ತುಂಬ ಕಮ್ಮಿ ಇದೆ, 30ಗೆ 40 ಮನೆ ಆಗಿರುತ್ತೆ. ಇದು 2 CR 90 lakhs ಕೇಳ್ತವ್ರೆ. ಮಾತಾಡಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ನಿಮಗೆ. ಇದನ್ನು ಕೂಡ ನಿಮಗೆ ಅವರು ಅರ್ಜೆಂಟು ಆಚೆ ಹೋಯ್ತವ್ರೆ, ಅಂದರೆ ಫಾರಿನ್ ಸೈಡ್ಗೆ ಹೋಯ್ತವ್ರೆ ಆಫೀಸ್ ವರ್ಕಿಂದ, ಅದರಿಂದ ಮನೆ ಸೇಲ್ ಮಾಡ್ತಾರೆ. ಈ ವಿಡಿಯೋ ನೋಡಿ ನಿಮ್ಗೆ ಏನೇನೋ ಈ ಮನೆ ಇಷ್ಟ ಆಗಿದ್ರೆ ನನಗೆ ಈ ನಂಬರ್ಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಮನೇನ ಕರ್ಕೊಬಂದು ನೋಡಿಸ್ತೀನಿ. ಹಾಗೆ ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾನ ಕಮ್ಮಿ ರೇಟ್ಗೆ ಮನೆ ಹುಡುಕ್ತವ್ರೆ ಅಂದರೆ ಇದನ್ನು ಅವ್ರಿಗೆ ಕಳಿಸಿ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು 1.5 years ಓಲ್ಡ್ ಆಗಿರುತ್ತೆ ಮನೆ ನಿಮಗೆ, ವಿತೌಟ್ ಲಿಫ್ಟು. ಸೌತ್ಗೆ ವೆಸ್ಟ್ ಕಾರ್ನರು ಈಸ್ಟ್ ಫೇಸ್ ಆಗಿರುತ್ತೆ ನಿಮಗಿದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ 3 CR ಒಳಗಡೆ ಮನೆ ನೋಡಿಸಿ ಅಂತ. ಇದು ಒಂದು ಒಳ್ಳೆ ಚಾನ್ಸ್ ನಿಮಗೂ. 290 ಹೇಳ್ತವ್ರೆ, ಅಂದರೆ 2,90,00,000 ಹೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. ಇದರಲ್ಲೂ ಕೂಡ ಒಂದು ಸ್ವಲ್ಪ ನಿಮಗೆ 30ಗೆ 40 ಇರುತ್ತೆ, ಆದರೆ ವಿತೌಟ್ ಲಿಫ್ಟ್ ನಿಮಗೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.